ಮತ್ತು ರಾಜ್ಯದ ಎಲ್ಲ ನಮ್ಮ ನಾಗರಿಕರಿಗೆ ಈ ಕೆಂಪೇಗೌಡ ಅವರ 515 ಜಯಂತಿ ಉತ್ಸವದ ಶುಭಾಶಯಗಳು. ಅವರು ಈ ನಗರವನ್ನು ಕಟ್ಟುವಾಗ ಏನು ಕನಸಿಟ್ಟು ಕಟ್ಟಿದ್ದಾರೆ ಅದನ್ನು ಈ ವ್ರತವಾಗಿ ಬೆಳೆದು ಈಗ ತಾವು ಎಲ್ಲರೂ ಇದಕ್ಕೆ ನಾಗರಿಕರಾಗಿ ಅದಕ್ಕೆ ಭಾಗಿಯಾಗಿದ್ದೀರಿ ಅವರ ಕನಸಿಗೆ. ಈಗ ಅದನ್ನು ನಾವು ಮಾಡರ್ನ್ ಆಗಿ ಇದನ್ನು ನಮ್ಮ ಆಧುನಿಕತೆಗೆ ಅದನ್ನು ಅದರ ಜೊತೆಗೆ ಕೂಡಿಸಿ ಬೆಂಗಳೂರಿಗ ವ್ರತವಾಗಿ ಬೆಳೀತಾ ಇದೆ. ಅವ್ರದ್ದು ಇಟ್ಟಿರುವ ದಾರಿಯನ್ನು ನಾವು ಅದನ್ನು ಹಿಡಿದು ಅದರಲ್ಲಿ ಕೂಡ ನಮ್ಮ ನಾಗರಿಕರ ಎಲ್ಲ ಸಹಯೋಗದಿಂದ ಇನ್ನೂ ಚೆನ್ನಾಗಿ ನಾಡವನ್ನು ಕಟ್ಟಬೇಕು ಅಂತ BBMP ಬದ್ಧ ಆಗಿದೆ. ಅದಕ್ಕಾಗಿ ತಮ್ಮೆಲ್ಲರೂ ಸಹಯೋಗದಿಂದ ಇನ್ನೂ ಚೆನ್ನಾಗಿ ನಗರವನ್ನು ಕಟ್ಟಬೇಕು. ನಮ್ಮ ಆಡಳಿತಗಾರರು ತಮ್ಮ ಈಗಾಗಲೇ ತಿಳಿಸಿದ್ದಾರೆ. ಈಗ 1 ತಿಂಗಳೊಳಗಾಗಿಯೇ ನಾವು 25ನೇ ಜೂನಿಂದ 27ನೇ ಜುಲೈ ಒಳಗಾಗಿ 27ನೇ ಜೂನಿಂದ 27ನೇ ಜುಲೈ ಒಳಗಾಗಿ ಈ BBMPಯಲ್ಲಿ ಕೂಡ ಇದನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೆಲವು ಕಾರಣಗಳಿಂದ ಹೋದ ವರ್ಷ ಮಾಡಲಿಕ್ಕಾಗಿಲ್ಲ. ಈ ವರ್ಷ ನಾವು ಚಾಚು ತಪ್ಪದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡಿ ಇಲ್ಲ ಅವರು ನೀಡಿರುವ ನಮಗೆ ನೀಡಿರುವ ಮಾರ್ಗದರ್ಶನ ಏನಿದೆ ಅದರ ಪ್ರಕಾರ ಅವಾರ್ಡು ನಾಗರಿಕರಿಗೆ ಪ್ರಶಸ್ತಿ ಕೊಡಬೇಕು ಮತ್ತು ನಮ್ಮ ಯಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿದ್ದಾರೆ ಅವರಿಗೆ ಕೂಡ ಕೊಡ್ತೇವೆ. ಅವರಿಗೆ ನಾವೇ ಆಯ್ಕೆ ಮಾಡ್ತೀವಿ ನಮ್ಮ BBMP ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ. ಮತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಕಮಿಟಿ ರಚನೆ ಮಾಡಿಬಿಟ್ಟು ಇಲ್ಲಿ ಯಾರ್ಯಾರ ನಾಗರಿಕರಿಗೆ ಕೊಡಬೇಕು, ಬೆಂಗಳೂರು ನಾಗರಿಕರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಆ ಪ್ರಕಾರ ಅದು ತೀರ್ಮಾನ ತಗೊಂಡ್ರೆ ಇವತ್ತು ರಾಜ್ಯ ಸರ್ಕಾರ ನಡೆಸಿರುವಂತಹ ಕೆಂಪೇಗೌಡ ಜಯಂತಿ ವಿಚಾರವಾಗಿ BBMPಯಿಂದ ಇಡೀ ರಾಜ್ಯಕ್ಕೆ ಹಣ ನೀಡ್ತಿರೋದಕ್ಕೆ ವಿಚಾರವಾಗಿ ಬಹಳಷ್ಟು ವಿವಾದ ಆಗಿದೆ ಸರ್. ಅದಕ್ಕೆ ನೀವು ಏನು ಹೇಳ್ತೀರಾ? ಎಷ್ಟು ಹಣ ನೀಡಲಿಕ್ಕೆ ನಿಮಗೆ ಮನವಿ ಪತ್ರ ಬಂದಿದೆ? ನೀವು ಎಷ್ಟು ಹಣ ನೀಡಿದ್ದೀರಾ? ಈಗ ಸರ್ಕಾರದ ನಿರ್ದೇಶನದಂತೆ ನಾವು 1 ಲಕ್ಷ ರೂಪಾಯಿ ಪ್ರತಿಯೊಂದು ತಾಲೂಕಿಗೆ ಕೆಂಪೇಗೌಡ ಅವರು ಏನೇನು ಮಾಡಿದ್ದಾರೆ ಮತ್ತು ಹೇಗೆ ನಮ್ಮ ನಗರವನ್ನು ನಾಡವನ್ನು ಕಟ್ಟಬೇಕು ಅಂತ ವಿಚಾರ ಸಂಕಿರಣ ಅಥವಾ ಚರ್ಚೆ ಸ್ಪರ್ಧೆ ಇತ್ಯಾದಿ ಮಾಡಲಿಕ್ಕೆ ಹಣವನ್ನು ಕೊಟ್ಟಿದ್ದೇವೆ. ಆ ಸ್ಕೂಲ್ ಮಟ್ಟದಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾದರೆ ಮುಂದೆ ಅವರು ಕೂಡ ಒಂದು ಜಾಗೃತ ನಾಗರಿಕ ಆಗಿ ನಮ್ಮ ನಗರವನ್ನು ಕೂಡ ಚೆನ್ನಾಗಿ ಕಟ್ತಾರೆ. ಸಾಮಾಜಿಕವಾಗಿ ಅವರಿಗೆ ಏನು ಜವಾಬ್ದಾರಿ ಇದನ್ನು ಕೂಡ ತಗೊಳ್ತಾರೆ ಮತ್ತು ನಮ್ಮಿಂದನೂ ಕೂಡ ಕರೆಕ್ಟಾಗಿ ಸೇವೆ ಪಡೆಯಲಿಕ್ಕೂ ಕೂಡ ಅವರು ಬದಲಾಗ್ತಾರೆ. ಇದಕ್ಕಾಗಿ ನಾವು ಎಲ್ಲ ಮಾಡ್ತಾ ಇರೋದು. ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟಿದ್ದು ಬೆಂಗಳೂರು ಒಂದು ಕ್ರೌನಿಂದ ಜ್ಯುವೆಲ್ ಅಂತ ಇದೆ, ಜ್ಯುವೆಲಿಂದ ಕ್ರೌನ್ ಅಂತ ಇದೆ. ಹೀಗಾಗಿ ಇದನ್ನು ನಾವು ಬೆಂಗಳೂರಿಗೆ ಹೇಗೆ ಕಟ್ಟಿದ್ದೀವಿ ಅದರಲ್ಲಿ ಕೂಡ ಕೊರತೆಗುಂಟಾಗಿರ್ಬೋದು. ಅದನ್ನು ಏನೇನು ಕೊರತೆ ಇದೆ, ಅವ್ರದ್ದು ಏನು ಕನಸಿತ್ತು, ನಾವು ಏನು ಮಾಡಿದ್ದೀವಿ ಅದನ್ನು ತಿದ್ದಲಿಕ್ಕೆ ಅವಕಾಶ ಇದೆ. ಅದು ತಿದ್ದುಕೊಂಡು ಹೇಗೆ ಮುಂದೆ ಇನ್ನೂ ಚೆನ್ನಾಗಿ ನಾಡವನ್ನು ಕಟ್ಟಬೇಕು ಈ ಎಲ್ಲ ನಾಗರಿಕರಿಗೆ ಗೊತ್ತಾಗಬೇಕು.